ಯಾರು ಯಾರನ್ನ ಯಾವುದಕ್ಕೋಸ್ಕರ ಎಲಿಮಿನೇಟ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಇವತ್ತಿನ ಟಾಸ್ಕ್ ಇಟ್ಕೊಂಡಾನ ಮಾಡಿ, ಹಿಂದಿಂದಾನ ಮಾಡಿ, ಫಸ್ಟ್ ಎಪಿಸೋಡನ ಮಾಡಿ, ನನಗೇನು ಗೊತ್ತಿಲ್ಲ. ಈ ಸಲ ನೀವೆಲ್ಲ ಡಿಸ್ಕಸ್ ಮಾಡ್ಕೊತಾ ಇದ್ದಿದ್ದೆ ನಾನು ನೋಡಿದೆ. ಸೊ ನಮ್ಮ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ವೀಕ್ಷಕರೇ, ಟ್ವಿಸ್ಟ್ ಟರ್ನ್ಗೆ ಸಮಾನಾರ್ಥಕ ಪದ ನಮ್ಮ ನಿರಂಜನ. ಟೀಮ್ ಎಲಿಮಿನೇಷನ್ ಇರಲ್ಲ, ಸಿಂಗಲ್, ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾರೆ ಇವತ್ತು. ಆದ್ರೆ ಅದರ ಒಂದು ಟ್ವಿಸ್ಟ್ ಇದೆ. ಒಂದು ಹುಡುಗ, ಒಂದು ಹುಡುಗಿ. ಎಲ್ಲ ರೆಡಿನಾ? ಇಮಿಡಿಯೇಟ್ ಆಗಿ ರೈಟ್ ನಾವು ರೈಟ್ ಹಿಯರ್ ಸ್ಟಾರ್ಟ್ ಆಗ್ತಾರೆ. ಸ್ಪೂರ್ವಿ, ಯಾರನ್ನ ಔಟ್ ಮಾಡ್ತಾ ಇರೋ ಹೆಸರು ಹೇಳಿ. ಸೂರಜ್. ಸೂರಜ್. ಸೂರಜ್, 1 vote against you. ರಕ್ಷಿತ್. ರಕ್ಷಿತ್. ಮಾಧುರಿ. ರಕ್ಷಿತ್. ರಕ್ಷಿತ್, 2 vote. ಸೂರಜ್. ಸ್ಪೂರ್ವಿ. ಸ್ಪೂರ್ವಿ. ಓಕೆ. ರಾಶಿಕ್. ಅಮೃತ್. ಸೂರಜ್. ಸೂರಜ್. ವಾಣಿ. ಸೂರಜ್. ಸೂರಜ್. ರಕ್ಷಿತ್. ಕಡೆಯದಾಗಿ ಪೂರ್ವಿ. ಪೂರ್ವಿ. ಹುಡುಗರಲ್ಲಿ 3 vote ಬಿದ್ದೋರು ಅಂತ ಸೂರಜ್ ದ ರೇಸರ್. ಈ ಕಡೆ ಬಾ. ಹುಡುಗಿರಲ್ಲಿ ಎಲ್ಲರಿಗಿಂತ ಜಾಸ್ತಿ vote ಬಿದ್ದೋರು ಅಂತ ಯಾರು? ಸ್ಪೂರ್ವಿ. ಸೊ ಸೂರಜ್ ಅಂಡ್ ಸ್ಪೂರ್ವಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಪರ್ಮನೆಂಟ್ ಆಗಿ ಇಂಡಿಯಾಗೆ ಟಾಟಾ ಬಾಯ್. ನೋಡ್ರಪ್ಪ, ನಿಮ್ಮ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್, ಚೆಡ್ಡಿ ಬಡೀಸ್, ಬಹಳ ಹೃದಯಕ್ಕೆ ಆಪ್ತರಾಗಿರೋಂಥ ಫ್ರೆಂಡ್ಸ್ಗಳು ನಿಮ್ಮನ್ನೇ ವೋಟ್ ಔಟ್ ಮಾಡಿ ಎದೆ ಮೇಲೆ ಹೊಡೆದಂಗೆ ಕಾರಣಗಳನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ? ಹೇಳಕ್ಕೆ ರಕ್ಷಿತ್ ಆಕ್ಚುಲಿ ಒಳ್ಳೆ ಫ್ರೆಂಡು. ಅವನು ಆಕ್ಚುಲಿ ಒಂದು ಫಿಸಿಕಲಿ ವೀಕ್ ಇದ್ರೆ ಅವ್ನು ಮೆಂಟಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ. ವಾಣಿ ಅವರು ಅದ್ ಯಾಕೆ ಸೇರ್ಸ್ಕೊಂಡಿರೋ ನೀವು ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಏನಕ್ಕೂ ನಿಮ್ ಬಗ್ಗೆ ಮಾತಾಡ್ತಲ್ಲ ಸುಮ್ಮನೆ. ಜನನಾಯಕರಿಗೆ ಮದರ್ ಇಂಡಿಯಾ ನೆಮ್ಮದಿ ಹಾಳು ಮಾಡೋವರೆಗೂ ಸಮಾಧಾನ ಇಲ್ಲ ಅನ್ಸುತ್ತೆ. ಅವ್ರನ್ನ ಯಾಕೆ ಸೇರ್ಸ್ಕೊಂಡಿರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ನೆಟ್ ಟಾಸ್ಕ್ಗಳು ಮಾಡಲ್ಲ, ಮಾಡಿದ ಟಾಸ್ಕ್ಗಳನ್ನ ಅದೇನೋ ಮಾಡಿದೆ 18 ಟಾಸ್ಕಲ್ಲಿ ಒಂದು ಟಾಸ್ಕ್ ಮಾಡಿರ್ಬೋದು ಅವರು. ಅದನ್ನ ಏನೋ ದೊಡ್ಡದಾಗಿ ಪಿಕ್ಚರೈಸ್ ಮಾಡ್ಕೊಂಡು ಏನೋ ಮಾಡ್ತಾರೆ. ಅಮೃತ್ ಒಳ್ಳೆ ಕಂಪ್ಯೂಟರು, ಒಳ್ಳೆ ಫ್ರೆಂಡು ಸಹ. ರಾಶ್ರೀ ಇಸ್ ಅ ವೆರಿ ಸ್ವೀಟ್ ಗರ್ಲ್, ಕಾಲ್ ಚೆನ್ನಾಗಿ ನೋಡ್ಕೊ. ಮಾಧುರಿ ಪಾಪ ಅವಳು ನಮ್ಮ ಅಲ್ಲಿ ಇಲ್ಲಿ ಪಾಪ ಚೇಂಜ್ ಆಗ್ತಾನೆ ಇರತ್ತೆ, ಅವಳಿಗೆ ತಲೆ ಕೆಡಿಸ್ತಾನೆ ಇರ್ತಾರೆ, ಚೇಂಜ್ ಆಗ್ತಾನೆ ಇರ್ತಾಳೆ. ಒಂದು ಸ್ಟೇಬಲ್ ಮೈಂಡ್ ಇಡ್ಕೊ, ಕಾನ್ಫಿಡೆಂಟ್ ಆಗಿ ಮಾಡೋ ಗೆಲ್ತೀಯ. ರಫಿ ನಂಗೆ ಮುಂಚೆಂದನೂ ಮೊದಲನೇ ದಿನದಿಂದ ನನ್ನ ಜೊತೆನೇ ಇದ್ದು, ನನ್ನ ರೂಮಲ್ಲೇ ಇದ್ದಿದ್ದು, ನನ್ನ ಬಸ್ಸಲ್ಲಿ ನನ್ನ ಪಕ್ಕನೇ ಕೂರ್ತಾ ಇದ್ದು, ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದೆ ನನಗೆ. ಅಂದರೆ ಇವ್ರ ಬಗ್ಗೆ ಹೇಳಪ್ಪ. ಸ್ಪೂರ್ವಿ ಇಸ್ ವೆರಿ ಸ್ವೀಟ್ ಗರ್ಲ್. ನಿನ್ ಜೊತೆನೆ ಮನೆಗೆ ಬರ್ತಾವ್ರು ಅವರು. ಅದೇ ಎಷ್ಟು ಅಂತ ಹೇಳೋಣ. ನಾನು ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇಲ್ಲ. ಒಂದ್ ಓಟಿಗೆ ಹೋಗಕ್ಕಾಗತ್ತಾ? ಒಂದ್ ಓಟಿಗೆ ಹೋಗಕ್ಕಾಗತ್ತಾ? 4 ಓಟಮ್ಮ. ಒಂದೇ ಓಟು ರಾಶಿ ಮಾಡಿದ್ ಮಾತ್ರ ಒಂದು ಓಟು. ಹೇಳ್ರಪ್ಪ, ಯಾರ್ಯಾರು ರಾಶಿ ಇದು ಸ್ಪೂರ್ವಿಗೆ ವೋಟ್ ಮಾಡಿದ್ರಿ ಹೇಳಿ. ಕೈ ಎತ್ತಿ, ಕೈ ಎತ್ತಿ. ಸ್ಪೂರ್ವಿಗೆ ಯಾರ್ಯಾರು ವೋಟ್ ಮಾಡಿದ್ರಿ? 2. 3. ಆಮೇಲೆ ಮಾಧುರಿ. ಒಂದ್ ನಿಮಿಷ. ರಕ್ಷಿತ್ನ ಒಂದ್ ನಿಮಿಷ. ರಕ್ಷಿತ್ ಫಸ್ಟ್ ಏನಂತ ಹೇಳಿದ್ದು? ರಫಿ ಅಂತ ಹೇಳಿದ್ದು. ಅವ್ನೇನು ಇದು ಸೆನ್ಸ್ ಇಲ್ವಾ? ಅವೆಲ್ಲ ಬೇಡ, ಕಡೆಯಲ್ಲಿ ಇಲ್ಲಪ್ಪ. ಅಯ್ಯೋ, ನನ್ ಪ್ರತಿ ಡಿಸಿಷನ್ ಪ್ರತಿ ಫಸ್ಟ್ ರಕ್ಷಿತ್ ಇದು ರಿಯಾಲಿಟಿ ಶೋ. ನೀ ಫಸ್ಟ್ ರಫಿ ಅನ್ಬಿಟ್ಟು ಆಮೇಲೆ ಸ್ಪೂರ್ವಿ ಅಂದ್ರೆ ನಾವೇನು ಇಲ್ಲಿ ಹೋಗ್ಲಿ. ಸ್ಪೂರ್ವಿ ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ನಾನು ಹೋಗ್ತಾ ಇಲ್ಲ. ನೀವು ಹೋಗ್ತಾ ಇಲ್ಲ, ನಾನು ಕಳಿಸ್ತಾ ಇದ್ದೀನಿ ಅಷ್ಟೇ. ನಾವು ಹೋಗ್ತಾ ಇಲ್ಲ. ಹೋಗ್ತಾ ಇಲ್ಲ ನೋಡಿ, ಹೋಗೋದು ಇಲ್ಲ. ಬ್ಯಾಂಕ್ ಹಾಕಲ್ಲೇ ಇದ್ದು ಆರಾಮಾಗಿ ಪಾಯಿಂಟ್ ಯಾಕೆ ಗೊತ್ತಾ? ನನ್ ಎಷ್ಟು ಎಲ್ಲ ಬಿಟ್ಟಾಕಿ ಇವತ್ತು ಜಸ್ಟ್ 5 minutes ಬ್ಯಾಕ್ ಇದೆಲ್ಲ ಮಾತಾಡ್ತಾ ಇರುವಾಗ ಸಾಕಾಗೋಗ್ಬಿಟ್ಟಿದೆ. ಅವತ್ತು ಬಂದ್ಬಿಟ್ಟು ನೀನ್ ಯಾಕೆ ರಾಷ್ಟ್ರೀಯ ಜೊತೆ ಫ್ರೆಂಡ್ಸ್ ಆಗಿದ್ಯಾ? ಏನ್ 3rd standard? ನನ್ನ ತಾಯಿ ವಯಸ್ಸಾಗಿದೆ ಅವ್ರಿಗೆ, ಅಷ್ಟು ತಲೆ ಬೇಡವ. ಇದೆಲ್ಲ ಒಂದ್ ವಿಷಯ ಹೇಳ. ಕ್ರೂ ಅಲ್ಲಿ ಬಂದ್ಬಿಟ್ಟು ಈಗ ಆಗಿದೆಲ್ಲ ಆಗೋಯ್ತು. ವಿ ಆರ್ ಆಲ್ ಟುಗೆದರ್ ಫ್ರೆಂಡ್ಸ್ ಅಂತ ಬಂದ್ಬಿಟ್ಟು ಇವತ್ತು ವೋಟ್ ಔಟ್. ಹಳೇದ್ರಿಂದಾನು ಫಸ್ಟ್ ಇಂದಾನು ನೋ ಫ್ರೆಂಡ್ಸ್. ನೀವು ಹೊರಡಲೇಬೇಕು. ನಾವು ಹೋಗ್ತಾ ಇಲ್ಲ. ನಿಮ್ಮ
ನಿಮ್ಮೆಲ್ಲರಿಗೂ ಒಂದು ಅವಕಾಶ ಕೊಡ್ತಾ ಇದೀನಿ. ಕಡೆದಾಗಿ ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ಬೇಡಿ, ಟೈಮ್ ಆಗತ್ತೆ. ಸ್ಪೂರ್ವಿಗೆ ಅಂಡ್ ದ ರೇಸರ್ ಕ್ಯಾಪ್ಟನ್ ಸೂರಜ್ಗೆ ಏನ್ ಹೇಳ್ತೀರಾ ಟಕ ಟಕ ಹೇಳ್ಬಿಡಿ, ಟಕ ಟಕ ಅಂತ ಫಾಸ್ಟ್ ಆಗಿ ಒಬ್ರಾದ್ಮೇಲೆ ಒಬ್ರು ಹೇಳ್ಕೊ. ತುಂಬಾ ಟ್ಯಾಲೆಂಟೆಡ್, ಇಂಟೆಲಿಜೆಂಟ್, ಅವ್ರ ಬಗ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಲ್ಲ ಸೂರ್ಯ ಅವ್ರ ಬಗ್ಗೆ. ನನ್ನ ಟೀಮಲ್ಲಿ ಇದ್ದಾಗ ತುಂಬಾ ಕೋಆಪರೇಟ್ ಮಾಡಿದ್ರು. ಲೈಕ್ ಮಸಾಜ್ ಮಾಡಿದ್ದಕ್ಕೂ ಬಿಟ್ಕೊಡ್ಲಿಲ್ಲ ಕಣ್ಣ. ವೆರಿ ಗುಡ್. ಮಧುರಿ Suraj, I miss you. Spurvi, even I too miss you. ಹೋಗೋದು ಯಾರು ಮಿಸ್ಸಿಗೆ ಅದಾಮೇಲೆ ರಶಿ ಓಕೆ ರಶಿ. Suraj, really, I'm going to miss you really too much. ಯಾಕಂದ್ರೆ ಐ ಮೀನ್ ಯು ಆರ್ ಟ್ಯಾಲೆಂಟೆಡ್ ವಾಟ್ ಎವರ್ ವೇಸ್. ನೀನು ಮೆಂಟಲಿ ನಿನ್ನ ಇದು ಮಾಡಿದೆ, ಫೇರ್ ಎನಫ್, ನೋ ವರ್ಡ್ಸ್ ಟು ಸೇ. ಯು ಹ್ಯಾವ್ ಟು ಸೇ ಪದಗಳೇ ಇಲ್ಲ. ಏನಾದ್ರೂ ಹೇಳಲೇಬೇಕು. ಐ ಆಮ್ ನೆವರ್ ಗೋನಾ ಮಿಸ್. ಐ ಆಮ್ ರಿಯಲಿ ಹ್ಯಾಪಿ. ಮಿಸ್ ಮಾಡ್ಕೊಳ್ಳಲ್ಲ. ಫೈನ್. ಅಮೃತ್ ಬೇಗ ಬೇಗ. ಸೂರಜ್ ಇವರ ರಿಯಲ್ ಡ್ಯೂಡ್ ಕಣ. ಲೀಡರ್ಶಿಪ್ ಕ್ವಾಲಿಟಿ ಒಳ್ಳೇದೈತೆ ನನಗೆ ನಿಜವಲ್ಲೂ. ಆಲ್ ದಿ ಬೆಸ್ಟ್ ಕಣ. ಇಲ್ಲಿ ಹೇಳು. ಸ್ಪೂರಿ ಅವ್ರು ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಯಾವ್ದಕ್ಕೆ ಅಲ್ವಲ್ಲ ಮಣಿ ಫಸ್ಟ್ ಹೇಳಿ. ಪೂರ್ವಿಯರು ಬಂದಾಗ್ಲಿಂದ ಕೆಲವೊಂದು ಇದನ್ನ ನಂತರ ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಇದ್ ಮಾಡ್ಕೊಂಡಿದ್ದಾರೆ, ಹಂಚ್ಕೊಂಡಿದ್ದಾರೆ. ಒಂದೇ ಮಾತು ಹಂಚ್ಕೊಂಡಿದ್ದಾರೆ, ಪ್ರತಿಯೊಂದು ಇದನ್ನು ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಒಂದೇ ಮಾತು ಹೇಳೋದಾದ್ರೆ ನಮ್ಮಂತ ಟಾಸ್ಕ್ ಬರ್ದಲ್ಲೇ ಇರೋರು ಭುಜದ ಮೇಲೆ ಹತ್ತಿ ಟಾಸ್ಕ್ ವಿನ್ ಮಾಡಿದ್ದಾರೆ. ಜನನಾಯಕರ ವಿರುದ್ಧ ತಿರುಗೇಳೋ ಸರದಿ ಈಗ ಮದರ್ ಇಂಡಿಯಾಳದು. ತುಂಬಾ ಸಂತೋಷ. ರಕ್ಷಿತ್ ಆಕ್ಚುಲಿ ದ ಪವರ್ ಆಫ್ 5 ಕೇಳುತ್ತೆ. ವೆನ್ ವಿ ಆರ್ ಬ್ಯಾಕ್ ವಿಲ್ ಶೋ ದ ಪವರ್ ಆಫ್ ವಿ. ಇಲ್ಗೋಣ ಮೆಸ್ಸಿನ್ ಅ ಲಾಟ್. ಎಷ್ಟು? I think he'll be with me for the rest of my life and I'll be with him for the rest of my life. ಬಟ್ ಶೋ ನಲ್ಲಿ ಅವನು ಇರೋದಿಲ್ಲ, ಪರ್ಮನೆಂಟ್ ಆಗಿ ಇಂಡಿಯಾಗೆ ವಾಪಸ್ ಹೋಗ್ತಾನೆ. ನಿಮ್ ಶೋ ಇಂದ ಪರ್ಮನೆಂಟ್ ಆಗಿ ನಂಗೆ ಒಬ್ಬ ಹುಡುಗ ಸಿಕ್ಕಿದ್ದಾನೆ. ವೆರಿ ಗುಡ್, ವೆರಿ ಗುಡ್. ವಾರ ವಾಹ್ ಕೋಳಿಕೆರಂಗ, ಎಂತ ಡೈಲಾಕು ಇಳಿಸ್ಬಿಟ್ಟಿಯಲ್ಲೋ ಎಲ್ರ ದಿಮಾಕು. ನೀನು ಸೂಪರ್ ರಂಗ. And thanks for it. ಸೂರಜ್ ಹೊರಡಪ್ಪ. ಪೂರ್ವಿ ಪ್ಲೀಸ್, ನೋ ಅದರ್ ಗೋ. ಬೇರೆ ಯಾವ ದಾರಿನೂ ಇಲ್ಲ. ಪ್ರತಿಯೊಬ್ಬರು ಎಲಿಮಿನೇಟ್ ಆದಾಗ ಹೊರಡ್ತಾ ಇದ್ದಾರೆ, ನೀವು ಹೊರಡಲೇಬೇಕು. ಖಂಡಿತವಾಗ್ಲೂ ಏನು ಬೇಜಾರಾಗ್ತಾ ಇಲ್ಲ. ಅವರು ಕಾಂಪಿಟೇಷನ್ಗೋಸ್ಕರ ಅಂತಾನೆ ಮಾಡಿರೋದು. ಫ್ರೆಂಡ್ಸ್ ಆಗಿದ್ರು ಸಹ ಏನೂ ಮಾಡೋಕ್ಕಾಗಲ್ಲ, ಗೆಲ್ಲೇಬೇಕು, ಒಬ್ರಲ್ಲಿ ಒಬ್ರು ಗೆಲ್ಲಬೇಕು. ಇವತ್ತಿನ ಟಾಸ್ಕ್ ಚೆನ್ನಾಗಿ ಮಾಡಲಿ ಬಿಡಲಿ ಅದೆಲ್ಲ ಕೌಂಟ್ ಆಗಲ್ಲ. ಪರವಾಗಿಲ್ಲ, ಐ ಮಿಸ್ ದೆಮ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಅವ್ರಿಗೆಲ್ಲ. ಎಲ್ಲರಿಗೂ ಬೇಜಾರಾಗ್ತದೆ ಅಲ್ಲ? ನಿಮ್ಮ ಬೇಜಾರನ್ನ ಹೋಗ್ಸೋದಿಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ರಕ್ಷಿತ್, ನೀನ್ ಹೇಳ್ದಲ್ಲ ಡಿಫೆಂಡ್ ಮಾಡ್ಕೋತಾ ಇದೀವಿ, ಮೇಡ್ ಅಪ್ ಎಲ್ಲ ಹೇಳ್ದೆ ಅಲ್ಲ, ಖಂಡಿತವಾಗ್ಲು ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾವೇ ಮಾಡಿದ್ದು. ಆ ಒಂದು ಕಾರಣದಿಂದ ನೀವೆಲ್ಲ ಎಷ್ಟೆಷ್ಟು ದುಡ್ದಿದ್ದೀರೋ, ಅಫ್ಕೋರ್ಸ್ ನಮ್ದೇನು ಇಲ್ಲ, ಝೀರೋ. ನಾನೇನು ಮಾಡಕ್ಕಾಗಲ್ಲ. ಎಷ್ಟೆಷ್ಟು ದುಡ್ದಿರೋ ನಿಮ್ಮ ದುಡ್ಡು ನಿಮಗೆ ಸಿಗ್ತಾ ಇದೆ. ಆಮೇಲೆಲ್ಲ ಬೈಫರ್ಕೇಟ್ ಮಾಡ್ಕೊಳ್ಳಿ. ಇನ್ನ ಒಂದು ಸಂತೋಷದ ವಿಚಾರ ನಿಮ್ಗಿದೆ. ರಕ್ಷಿತ್, ನಮ್ ಕಡೆಯಿಂದ ನಿನಗೆ ಅನ್ಯಾಯ ಆಗಿದೆ, ಮೇಡಪ್ ಆಗಿದೆ, ಎಲ್ಲ ನಾವೇ ಹೊಂಚಾಕಿ ನಿನ್ನ ಮಾನನ ತೆಗೆದಿದ್ದೀವಿ. ಈ ಎಲ್ಲ ಕಾರಣದಿಂದ ನಿನಗೆ ನನ್ನ ಕಡೆಯಿಂದ ನಿಮ್ಮ ಟೀಮ್ಗೆ 100 ಬಾಟ್ಗಳು ಸಿಗ್ತಾ ಇದೆ. ಓ ರೀ, ನನ್ ಮಾನ ಮರ್ಯಾದೆ ಬೆಲೆ ಬರೀ 100 ಬಾತ ಹೋಗ್ರಿ ರೀ. ಹಂಗಾರೆ ಇದು ಕೊಡಲ್ಲ, ನೀ ಏನು ದುಡ್ದೇ ಇಲ್ಲ, ನಾನೇ ಇಟ್ಕೊಂಡ್ಬಿಡ್ತೀನಿ ಬಿಡು. ಮಾಡಿ ಬೇಕೋ ಕೊಡಿಯಪ್ಪ, ಹೆಂಗಾರ ಆಗ್ಲಿ. ಲಾಸ್ಟಿಗೆ ಊಟ ಲೇಟ್ ಆಯ್ತು ಅಂದ್ರೆ ಬ್ರೆಡ್ ಜಾಮು ತಗೊಳ್ತೀವಿ. ಥ್ಯಾಂಕ್ ಯು. ಇರ್ಲಿ ಮಗ, ನೀನ್ ಡ್ರೈವಿಂಗ್ ಮಾಡಿದಕ್ಕಾರು ಓಕೆನಾ? ನಿರಂಜನ್, ನಾನು ನಿಜವಾಗ್ಲೂ ಶಾಕ್, ಹ್ಯಾಪಿ, ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದೀನಿ. ಇದನ್ನ ನೀವು ಆಮೇಲೆ ಚೇಂಜ್ ಮಾಡಲ್ವಲ್ಲ? ಖುಷ ಎಲ್ಲರಿಗೂ ಸಂತೋಷ ಆಗಿದ್ಯಾ? ಆಗಿಲ್ಲ. ಆಗಿದೆ ಆಗಿದೆ. ಹೇಗಾಗುತ್ತೆ? ಬಿಡಲ್ಲ. ಕೊಡ್ತೀರಾ ಎಲ್ಲ ದುಡ್ಡು? ಇಲ್ಲ, ದುಡ್ಡು ಕೊಡ್ಬೇಡಿ. ಆದ್ರೆ ನಿಮ್ಮ ಸಂತೋಷ ಇವಾಗ ಇನ್ನ ಡಬಲ್ ಆಗ್ತಾ ಇದೆ. ಯಾಕೆ? ಇವತ್ತು ಕಂಪ್ಲೀಟ್ ಎಪಿಸೋಡ್ ಮೇಡಪ್. ಅಯ್ಯೋ ನಿರಂಜನ, ನೀನು ಎಲ್ಲವನ್ನೂ ಹೀಗೆ ಮೇಡಪ್ ಅಂತಿದ್ರೆ ಎಲಿಮಿನೇಷನ್ ರೌಂಡ್. ನಿನ್ನ ನೋಡಿ ನಾಳೆ ಡೌನ್ ಅನ್ನೋ ದಿನಗಳು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿರೋಂತ ಸೂರಜ್, ಪೂರ್ವಿ ಎಲ್ಲಿದ್ದೀರಾ? ಬನ್ನಿ.
ಏನಪ್ಪ ಹೇಗಿತ್ತು ಇವತ್ತಿನ ಎಪಿಸೋಡು? ಚೆನ್ನಾಗಿತ್ತು. ಚೆನ್ನಾಯ್ತಾ? ರೊಚ್ಚಿಗೆದ್ ಬಿಟ್ಟಿತ್ತಲ್ಲ ರಕ್ಷಿತ್. ಸೂರಜ್ ಅಲ್ಲಪ್ಪ, ನೀವು ಪೊಲಿಟಿಕ್ಸ್ ಕೇಳಿರಿ. ಹೋಳಿಕೆ ರಂಗ, ನೀನು ನಿಜವಾಗ್ಲೂ ಸೂಪರ್ ರಂಗ. ಎಲ್ಲರೂ ಖುಷಿಯಾಗಿರಿ. ಆದ್ರೆ ಹೇಳ್ತಾ ಇದ್ದೀನಿ, ಇವತ್ತಿನ ಎಪಿಸೋಡು ಬೇಕು ಅಂತ ನಿಮ್ಮ ತಪ್ಪಿನ ಅರಿವಾಗಕ್ಕೆ ಮಾಡಿದ್ದು. ನೆಕ್ಸ್ಟ್ ಎಲಿಮಿನೇಷನ್ ಸೀರಿಯಸ್ ಆಗಿದೆ. ಸೊ ಎಲ್ಲರೂ ವೀಕ್ ಆಗಿ ಇರಕ್ ಹೋಗ್ಬೇಡಿ. ನೆಕ್ಸ್ಟ್ ಟಾಸ್ಕು ನಿಮ್ಮ ಲೈಫ್ ಅಂಡ್ ಡೆತ್ ಪ್ರಶ್ನೆ. ಸೊ ಎಲ್ಲರೂ ರೆಡಿನಾ ನೆಕ್ಸ್ಟ್ ಟಾಸ್ಕ್ಗೆ? ಸದ್ಯಕ್ಕಂತೂ ಎಲ್ಲರೂ ತುಂಬಾ ಶಾಕ್ಗಳಲ್ಲಿದ್ದೀರಾ. ಇನ್ನ ಜಾಸ್ತಿ ಶಾಕ್ ಅನ್ನ ಕೊಡೋದಿಲ್ಲ. ನಿಮಗೆ ಕೊಟ್ಟಾಗಿದೆ ದುಡ್ಡು ನಿಸ್ಕೊಳ್ಳಿ. ಆಮೇಲೆ ಅಯ್ಯೋ ಇವ್ರು ಎಲ್ಲಾದ್ರೂ ಆಮೇಲೆ ಕೇಳಿಸ್ಕೊಂಡ್ರೆ ನೋ ಪ್ರಾಬ್ಲಮ್. ಸದ್ಯಕ್ಕೆ ದುಡ್ಡು ಕೊಟ್ಬಿಡಿಯಪ್ಪ. ಡನ್ ಫಾರ್ ದ ಡೇ. ವೆರಿ ಗುಡ್ ನೈಟ್. ಟೇಕ್ ಕೇರ್. ಬಾಯ್. ಗೋ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಇವತ್ತಿನ ನಮ್ಮ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮ. ಇವತ್ತು ನಿಜವಾಗ್ಲೂ ನಮ್ಮ ಪಿಪಿಗಳು ಪರದಾಡ ಹಾಗೆ ನಾವು ಮಾಡಿದ್ವಿ. ಎಲ್ಲೋ ಒಂದ್ ಕಡೆ ನೀವು ಪರದಾಡಿದ್ರಿ ಅಂತ ನಾನು ಭಾವಿಸ್ತೀನಿ. ಸದ್ಯಕ್ಕಂತೂ ಇವತ್ತಿನ ಶೋನ ಎಂಡ್ ಮಾಡ್ತಾ ಇದೀನಿ. ನಮ್ಮ ಶೋ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೋಬೇಕು ಅಂದ್ರೆ 92.7 ಬಿಗ್ ಎಫ್ ಎಂ ನ ಕೇಳ್ತಾ ಇರಿ. ಫಾರ್ ನೌ ದಿಸ್ ಇಸ್ ನಿರಂಜನ್ ಸೈನಿಂಗ್ ಆಫ್. ಜೈ ಕರ್ನಾಟಕ ಮಾತೆ.